ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬನ್ನಿ ಸುಮ್ಮನೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗ ಈ ಚಿತ್ರದ ನಾಯಕ ನಟರಲ್ಲಿ ಒಬ್ಬರಾಗಿರುವಂಥ ಶ್ರೀರಾಜ್ ನಮ್ಮೊಂದಿಗೆ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ತೆ. ನಮಸ್ತೆ ಸರ್. ಸೊ ನೀವು ಇಲ್ಲೇ ಇರೋದಲ್ವಾ? ಹೌದು ಸರ್, ನಾನು ಇಲ್ಲೇ ಇರೋದು. ಸೊ ನಿಮಗೆ ಇದೇ ಮನೆ? ಹೌದು. ಅಲ್ಲಿ ಹೋದಾಗ ಹಂಗೆ ಅನ್ನಿಸ್ತಾ ಇತ್ತಾ ನಿಮಗೂ ಕೂಡ? ಬೆಂಗಳೂರು ಬಿಟ್ಟು ಚೆನ್ನೈಗೆ ಹೋದ್ರು ಅಥವಾ ಹೈದರಾಬಾದ್ಗೆ ಹೋದ್ರು ನಮ್ಗೆ ಆಗ ಅನ್ನಿಸ್ತಾ ಇರುತ್ತೆ, ಬೆಂಗಳೂರು ನಮ್ಮ ಮನೆ, ಇಲ್ಲಿ ಬಂದು ಸುಮ್ಮನೆ ಅಂತ. ಅಂಥದ್ರಲ್ಲಿ ಅಮೆರಿಕಕ್ಕೆ ಹೋದರೆ ಖಂಡಿತ ಅನಿಸುತ್ತೆ. ಓಕೆ ಓಕೆ. ಯಾವ ಥರ ಮಿಸ್ ಮಾಡ್ಕೋತೀರಿ ಸೌರವ್ ಯೂಶ್ವಲಿ ಇಂಡಿಯಾನ? ನೀವು ಒಂದು ಇನ್ಸಿಡೆಂಟ್ ಹೇಳಿ ನನಗೆ. ಇಂಡಿಯಾ ನೆನಪು ಬರೋದು ನಿಮಗೆ ಡೇ ಟು ಡೇ ಲೈಫಲ್ಲಿ? ನನಗೆ ಗಣಪತಿ ಹಬ್ಬ. ಯಾಕೆಂದರೆ ನಾನು ಹಳ್ಳಿಲಿದ್ದಾಗ ಒಂದು 5, 6, 7ನೇ ತರಗತಿ ಓದಬೇಕಾದ್ರೆ ಒಂದು ಹಳ್ಳಿನಲ್ಲಿ ಯಾರು ಮುಂದೆ ಬರ್ತಾರಲ್ಲ ಗಣಪತಿ ಕುಣಿಸ್ಬೇಕು ಅಂತೇಳಿ. ಸೊ ನಾನು ಒಂದು 50 ಪೈಸಾ, ₹1 ಈ ಥರದ್ದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು 15, 20, 30 ಅಷ್ಟೇ ಆಗ್ತಿದ್ದು ಮ್ಯಾಕ್ಸಿಮಮ್. ಆ ಬಸ್ನಲ್ಲಿ ರೋಡಲ್ಲಿ ಹೋಗೋ ಬಸ್ನವ್ರ ಕಂಡಕ್ಟ್ರು ಡ್ರೈವರ್ಸ್ ಅವ್ರನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ₹50 ಕಲೆಕ್ಟ್ ಮಾಡಿ ನಮ್ಮದೇ ಒಂದು ಈ ಗರಿಯಿಂದ ಒಂದು ಚಪ್ರ ಹಾಕಿ ಒಂದು ₹10 15 ಅದರಲ್ಲೂ ನೆಗೋಷಿಯೇಷನು. ಅಲ್ಲಿ ಇವನ ಹತ್ರ ಹೋದರೆ ಒಂದು ₹10 15 ಗಣಪತಿ ಕುಣಿಸಿ, ಅದಕ್ಕೂ ಇನ್ನೂರು ಯಾರು ಬಂದವ್ರಿಗೆ ಹಬ್ಬಕ್ಕೆ ಬಂದವ್ರ ಹತ್ರ ಒಂದು ಲೈಟ್ಸ್ ಎಲ್ಲ ಇದು ಮಾಡಿ ಮೈಕ್ ಸೆಟ್ ಹಾಕೋದು ಅದೆಲ್ಲ ಒಂದು ದೊಡ್ಡದು. ಸೊ ಆ ವಿಸರ್ಜನೆ ಮಾಡೋವರೆಗೂ ಆ ನಮ್ಮನ್ನೇ ನಾವು ತೊಡಗಿಸ್ಕೊಳ್ತಾ ಇದ್ವಿ. ಸೊ ಪ್ರತಿ ಗಣಪತಿ ಹಬ್ಬ ಬಂದಾಗ್ಲೂ ಅಷ್ಟೊಂದು ಚೆನ್ನಾಗಿ ಇದು ಮಾಡ್ತಿದ್ವಲ್ಲ ಅನ್ನೋ ಥರ. ಬಟ್ ಈಗಲೂ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅದನ್ನು. ಈ ಚಿತ್ರದಲ್ಲಿ ಒಂದು ವಿಶೇಷ ಅಂತಂದರೆ ಜಗ್ಗೇಶ್ ಮತ್ತು ಕೋಮಲ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಏನು ವಾಟ್ ಈಸ್ ದೇರ್ ರೋಲ್? ನಿಜ ಹೇಳಬೇಕು ಅಂದರೆ ಬಾಬುರಿಗೆ ಸ್ನೇಹಿತರು ಅವರು. ಹೇಗೂ ನಾವು ಇದರಲ್ಲಿ ಅಸೋಸಿಯೇಟ್ ಆಗಬೇಕು ಅಂತ ಅವರೊಂದು ಆಸೆ ಆಗಿತ್ತು ಅವ್ರಿಗೆ. ಸೊ ಕೇಳಿದಾಗ ಚರ್ಚೆ ಮಾಡಿದಾಗ ನಾವು ಎಲ್ಲರೂ ಕಥೆಲಿ ಸೇರಿಸ್ಕೋಬೋದು ಅಂದಾಗ ಖಂಡಿತ ಅಂತ ಹೇಳಿ ಕೊನೆಗೆ ಅವ್ರು ನಮ್ಮ ಜೊತೆ ಬಂದರು. ಒಂದು ಅದ್ಭುತವಾದ ಹಾಡು. ಯಾಕಂದರೆ ನಾವು ಒಂದು ಸಿನಿಮಾ, ನಾವು ಗಂಭೀರವಾದ ಸಿನಿಮಾ ಅಂದರೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಮಾಡ್ತಿದ್ದಾಗ ಅಲ್ಲೆಲ್ಲೋ ಒಂದು ಕಡೆ ನಮ್ಮದು ಸಾಥ್ ಇರಲಿ ಅನ್ನೋ ಥರದಲ್ಲಿ ಅವರು ನಮಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಅಲ್ಲಿಗೆ ಬಂದರು, ಒಂದು ಗುರುಕಿರಣ್ ಒಂದು ಅದ್ಭುತವಾದ ಹಾಡು ಮಾಡಿಕೊಟ್ಟಿದ್ರು. ಆ ಶಿಕಾಗೋ ಡೌನ್ ಟೌನಲ್ಲಿ ಅದನ್ನು ಶೂಟ್ ಮಾಡಿದ್ವಿ. ಇಬ್ಬರು ಬ್ರದರ್ಸು ಬಂದು ನಮ್ಮ ಜೊತೆ ಕೂತು ಅಲ್ಲಿ ರಾಗಿ ಮುದ್ದೆ ಎಲ್ಲ ಸಿಗ್ತಿದ್ದು, ಯಾರೋ ಕಾಳು ಹುಳಿ ರಾಗಿ ಮುದ್ದೆ ಎಲ್ಲ ತಂದುಕೊಟ್ರು. ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಅದು ಏನಾಯ್ತು, ಕೊನೆ ಘಟ್ಟ ನಮ್ಮ ಶೂಟಿಂಗಲ್ಲಿ ಆಲ್ಮೋಸ್ಟ್ ಕೊನೆ ಹಂತದಲ್ಲಿ ಆ ಚಿತ್ರೀಕರಣ ನಡೀತಿತ್ತು. ನಮಗೆಲ್ಲ ಆಲ್ಮೋಸ್ಟ್ ಎಲ್ಲ ಸುಸ್ತಾಗಿ ಇದಾಗಿದ್ವಿ. ಆ ಟೈಮಲ್ಲಿ ಅವ್ರು ಬಂದ ತಕ್ಷಣ ಮತ್ತೆ ಎನರ್ಜಿ ಬೂಸ್ಟ್ ಆಯ್ತು ನಮಗೆಲ್ಲ. ಅವ್ರ ತಮಾಷೆ, ಅವ್ರು ಜಗ್ಗೇಶ್ ಅವ್ರು ಇತ್ತಂತ ನೀವು ಹೇಳೋಕ್ಕೆ ಆಗಲ್ಲ. ನನಗೆ ಇನ್ನೂ ಅವ್ರ ಬಗ್ಗೆ ಹೇಳಬೇಕು ಅಂದರೆ ವೀಸಾ ಆಫೀಸಲ್ಲಿ ನಾನು ಹೇಳಬೇಕು. ಅಮೆರಿಕಾ ವೀಸಾ ಆಫೀಸ್ ಅಂದರೆ ಅಮೆರಿಕ ಅಂದರೆ ಎಲ್ಲ ಶಿಸ್ತು ಬದ್ಧ. ನಮಗೆ ನಮ್ಮ ಅನಿವಾರ್ಯತೆ ಪೇಪರ್ ಏನೋ ಸರಿ ಇಲ್ಲ ಅಂದರೆ 3-4 ಗಂಟೆಯಲ್ಲಿ ಸಿಕ್ಕಾಕೊಳ್ಳೋ ಸನ್ನಿವೇಶ ಬಂದುಬಿಡ್ತು. ನಮಗೋ ಏನಾಗುತ್ತೋ ಅನ್ನೋ ಟೆನ್ಷನ್, ಒತ್ತಡ ಎಲ್ಲ ಗಾಂಭೀರ್ಯದಿಂದ ಕೂತಿದ್ರೆ ಅವರು 2 ನಿಮಿಷ ಮತ್ತೇನೋ ಶುರು ಮಾಡಿಬಿಡ್ತಿದ್ರು. ಅಲ್ಲೊಂದು ಮಗು ನೋಡಿದ್ರೆ ಅದನ್ನೇನೋ ಆಟ ಆಡ್ಸೋಕ್ಕೆ ಶುರು ಮಾಡ್ತಿದ್ರು. ಅಲ್ಲೆಲ್ಲ ಸ್ಟಾಫ್ ಗಂಭೀರವಾಗಿದ್ದರೆ ಇವನು ನೋಡುವಂಥ ಶುರು ಮಾಡಿಬಿಡ್ತಿದ್ರು. ನಮಗೆ ನಡುಗು ತಡೆ ಹಾಕೋದೇ ಎಲ್ಲರೂ ವಿಪರೀತ ನಗ್ತಿದ್ವಿ. ಅಲ್ಲೋ ಎಲ್ಲ ಕ್ಯಾಮರಾಗಳು. ಸೊ ನಾನು ಮತ್ತೆ ಕೇಳ್ಕೊಳ್ಳೋ, ಸರ್ ನೀವು ಹಿಂಗೆ ಮಾಡೋದ್ರಿಂದ ನಮ್ಮ ವೀಸಾಗಳು ಒಟ್ಟಾಗುತ್ತೆ, ದಯವಿಟ್ಟು ಗಾಂಭೀರ್ಯ ಸರ್. ಸರಿ ಆಯಿತು ಅಂದ್ಬಿಟ್ಟು 1 ನಿಮಿಷ ಕೂತ್ಕೋತಿದ್ರು. ಬಟ್ ಸಾಧ್ಯನೇ ಇಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಪ್ರೆಸೆನ್ಸ್ ಇದ್ದರೆ ಸಾಧ್ಯನೇ ಇಲ್ಲ ನಾವು ಬೇರೆ. ಚಿಕಾಗೋದ ಶೂಟಿಂಗ್ ಮುಗಿಸ್ಕೊಂಡು ಅವ್ರನ್ನ ಫಸ್ಟು ನಾವು ಇದಕ್ಕೆ ಕಳಿಸಿದ್ವಿ, ಕ್ಯಾನ್ಸಸ್. ನಮ್ಮ ಮನೆಯಲ್ಲಿ ಒಂದು 3 ದಿವಸ ಇದ್ದರು. ನಾವು ಶೂಟಿಂಗ್ ಮುಗಿಸ್ಕೊಂಡು ಮಧ್ಯರಾತ್ರಿ 1 ಗಂಟೆ. ಸರಿ ನಾವು ಊಟ ಮಾಡ್ಬಿಟ್ಟು ಮಲ್ಕೊಂಬಿಡಿ ಅಂತ ಹೇಳಿದ್ದೆ. ನೀನು ಬರ್ತಿದ್ಯಾ ಬಾ ಅಂತನ್ಬಿಟ್ಟು. ಅಲ್ಲಿ 10 ಗಂಟೆ ಆದಮೇಲೆ ಪಿನ್ ಡ್ರಾಪ್ ಸೈಲೆನ್ಸು. ನಾನು ಅದೇ ಹೇಳಿದ್ದೆ, 10 ಮೈಲಿನಲ್ಲಿ ಒಂದು ಹಾರನ್ ಆದ್ರೂ ಸೌಂಡ್ ಆದ್ರೂ ಕೇಳಿಸುವಂಥದ್ದು. ಇದು 4 ಗಂಟೆವರೆಗೂ ಒಂದು 25 ಫ್ಯಾಮಿಲಿ, ನಾವು ಅವ್ರಿಗೆ ಜಗ್ಗೇಶ್ ಬಂದಿದ್ದಾರೆ ಅಂತ ಹೇಳಿದ್ದೆ. ನಾನು ಎಲ್ಲರಿಗೂ SMS ಹಾಕಿದ್ದೆ ಮತ್ತು ಫೋನ್ ಮಾಡಿ ಹೇಳಿದ್ದೆ. ನಾನು ಬರೋದ್ರೊಳಗಡೆ ಒಂದು 25 ಫ್ಯಾಮಿಲಿ ಸೇರಿದ್ರು. 4:30 ಅರ್ಲಿ ಮಾರ್ನಿಂಗ್. ನೆಕ್ಸ್ಟ್ ಡೇ ಅದು ಥರ್ಸ್ಡೇ ವರ್ಕಿಗೆ ಹೋಗ್ಬೇಕು, ವೆಡ್ನೆಸ್ಡೇ ನೈಟು. ಒಬ್ಬರು ಕದಲಿಲ್ಲ. ಎಷ್ಟು ಮಜಾ ಮಾಡಿದ್ದಾರೆ ಅಂತಂದರೆ, ಈ ಒಂದು ನಗೆ ಹಬ್ಬ ಒಂದು ಸಿಚುವೇಶನು, ಇಲ್ಲೇನೋ ಒಂದು ನಗೆ ಹಬ್ಬ ನಡೀತಿದೆ ಅಂತ. ಆಮೇಲೆ ನಮ್ಮ ಇವರೆಲ್ಲ ಬಂದುಬಿಟ್ಟು ಸ್ವಲ್ಪ ಕಡಿಮೆ ಅಂತ. ಅವ್ರಿಗೆ ಕಾಪ್ ಬಂದು ಹಿಡ್ಕೊಂಡ್ರೂ ಪರವಾಗಿಲ್ಲ, ಕಂಪ್ಲೇಂಟ್ ಮಾಡಿದ್ರೆ ಪರವಾಗಿಲ್ಲ. ಆ ಟೈಮ್ನ ಲೆಸ್ ಯುಟಿಲೈಸ್ ಅನ್ನೋದಷ್ಟು ಮನಸಾರ ಏನೋ ಹೇಳ್ತಾರಲ್ಲ, ಗರಗರ ಅನ್ನುವಷ್ಟು, ಬಾಡಿ ಗರಗರ ಅನ್ನುವಷ್ಟು ನಕ್ಬಿಟ್ಟಿದ್ದೀವಿ ನಾವು. ಹೇಗೂ ಇವ್ರು ಹೇಳ್ದಂಗೆ ನಿಮಿಷಕ್ಕೆ ಒಂದೊಂದು ಜೋಕ್ ಕ್ರ್ಯಾಕ್ ಮಾಡ್ತಿತ್ತು. ಅದು ಅವ್ರ ಮೇಲೆ ಜೋಕ್ ಕ್ರ್ಯಾಕ್ ಮಾಡ್ತಿದ್ರು. ಇಟ್ಸ್ ಲೈಕ್ ವೀಸಾಗೆ ಇಂಟರ್ವ್ಯೂಸ್ ನಡೆಯುತ್ತೆ, ಆ್ಯಂಡ್ ದೋಸ್ ಪೀಪಲ್ ಅಮೇರಿಕನ್ಸ್ ಇಂಟರ್ವ್ಯೂ ಮಾಡೋದು. ಅವ್ರು ನಮ್ಮನ್ನೆಲ್ಲ ನೋಡ್ಬಿಟ್ಟು ಒಂದು ಲೈನಲ್ಲಿ ನೋಡ್ಬಿಟ್ಟು ಹೇಳ್ತಾರೆ, ನಿಮ್ಗೆ ನೋಡಿದ್ರೆ ಸಿವಿಲೈಸ್ ಥರ ಕಾಣಿಸಿ, ನಾನು ನೋಡಿದ್ರೆ ಕಳ್ಳನ್ ಥರ ಇದ್ದೀನಿ, ನನಗೆ ಕೊಡ್ತಾಳ ಅಂತ. ಸೊ ಇಟ್ ವಾಸ್ ಲೈಕ್ ಓಕೆ, ಸೆಲ್ಫ್ ಕ್ರಿಟಿಸಿಸಮ್ ಅಷ್ಟೊಂದು ಮಾಡ್ತಾರೆ. ವಿ ಕುಡ್ ಜಸ್ಟ್ ನಾಟ್ ಸ್ಟಾಪ್ ಲಾಫಿಂಗ್. ವೆರಿ ಟ್ರೂ. ಸೊ ಹಾಗೆ ಶ್ರೀರಾಜ್, ಜಗ್ಗೇಶ್ ಜೊತೆಗೆ ನಿಮ್ಮ ಡ್ಯಾನ್ಸ್ ಮಾಡೋಕ್ಕೆ ನಿಮ್ಗೆ ಅವಕಾಶ ಸಿಗ್ತಾ? ಹೌದು ಸರ್. ಶಿಕಾಗೋ ಡೌನ್ ಟೌನಲ್ಲಿ ನಮ್ಮ ಡೈರೆಕ್ಟರ್ ಸರ್ ಹೇಳಿದಾಗೆ ಹರಣಿ ಮೇಡಮ್ ಅವರು ತುಂಬ ಶ್ರಮ ವಹಿಸಿ
ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅಲ್ಲಿ ಶಿಕಾಗೋ ಡೌನ್ ಟೌನಲ್ಲಿ ಆಲ್ಮೋಸ್ಟ್ ಇಲ್ಲಿ ತನಕ ಯಾರು ಕನ್ನಡದಲ್ಲೆಲ್ಲ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಅಷ್ಟು ಶಿಕಾಗೋ ಡೌನ್ ಟೌನ್ ಯುಟಿಲೈಸ್ ಮಾಡಿರಲ್ಲ, ಅಷ್ಟರ ಮಟ್ಟಿಗೆ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಎಸ್, ಇದು ಜಗ್ಗೇಶ್ ಅವರ ಹಾಡನ್ನು ನೋಡಿದ್ವಿ. ಈಗ ಸೌರವ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಸಮಯ. ಥ್ಯಾಂಕ್ ಯು ನಿಮಗೆ ಸೌರವ್, ಆ್ಯಂಡ್ ಆಲ್ ದಿ ಬೆಸ್ಟ್. ನಿಮಗೆ ಒಂದು ಒಳ್ಳೆ ಸಾಹಸ ಮಾಡಿದರೆ ಅನ್ಕೋತೀನಿ. ಯಾಕೆಂದರೆ ಅಲ್ಲಿದ್ದು ಅಲ್ಲಿನ ಭಾವನೆಗಳನ್ನ ಭಾರತೀಯರ ಮುಟ್ಟಿಸುವಂಥ ಪ್ರಯತ್ನ ನಿಜಕ್ಕೂ ಒಳ್ಳೆಯ ಪ್ರಯತ್ನ ಅದು. ಸೊ ಥ್ಯಾಂಕ್ ಯು ವೆರಿ ಮಚ್, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಸೊ ಈಗ ಚಿಕ್ಕದೊಂದು ಬ್ರೇಕ್ ತೊಗೊಂಡು ಬ್ರೇಕ್ ನಂತರ ಈ ಚಿತ್ರದ ಇನ್ನೊಬ್ಬ ನಟಿ ರೀನಾ ನಮ್ಮೊಂದಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಚಿಕ್ಕದೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.